ನನ್ನ ಕ್ಷೇತ್ರಕ್ಕೆ ವಿರೋಧ ಪಕ್ಷದ ನಾಯಕರಾದ ಅಶೋಕನನ್ನ ಕರೀತೇನೆ. ಅವರು ಬಂದ್ರೆ ನನ್ನ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಅವರಿಗೆ ತೋರಿಸಿ ಸತ್ಕಾರ ಮಾಡಿ ಕಳಿಸ್ತೇನೆ. ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? ಅಧ್ಯಕ್ಷರೇ, ಯಾವ ಪುರುಷಾರ್ಥಿಕ ಪ್ರಶ್ನೋತ್ತರ ನಡೆಸ್ತಾ ಇದ್ದೀರಾ ನೀವು? ಹಿರಿಯರಾದ ಅಶೋಕಣ್ಣನವರು 8 ಬಾರಿ ಗೆದ್ದಂತ ಹಿರಿಯ ಸದಸ್ಯರು ಅವತ್ತು ತಪ್ಪು ತಿಳುವಳಿಕೆಯಿಂದ ಅವರು ಬರಗಾಲ ಘೋಷಣೆ ಆಗಿದ್ಯಾ, ಬರಗಾಲಕ್ಕೆ ಎಷ್ಟು ದುಡ್ಡು ತಗೊಂಡೋದೆ ಅಂತ ಕೇಳ್ಬಿಟ್ರು. ಅಶೋಕಣ್ಣ ನಮಗೆ ಹಿಂದೆ ನಾಯಕರಾಗಿದ್ದಂಥವ್ರು, ಅವರಿಂದ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮಾನ್ಯ ಅಧ್ಯಕ್ಷರೇ. ಆದ್ರೆ ಅದರ ಜೊತೆ ಇನ್ನೊಂದು ಪದ ಉಪಯೋಗಿಸಿ ನನಗೆ ಬಹಳ ನೋವನ್ನು ಉಂಟು ಮಾಡಿದ್ರು ಸದನದಲ್ಲಿ. ತಮ್ಮಯ್ಯ ನೀನು ಮುಂದೆ ಕಷ್ಟ ಅಂತ, ಆದ್ರೆ ಲೆಕ್ಕ ಕೊಡು ಅಂತ. ನಾನು ಕಳೆದ 3 ವರ್ಷ ನಮ್ಮ ನಿಕಟ ಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ ಗುರು ಹಿರಿಯರ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ ಮತದಾರ ಬಂಧುಗಳ ಆಶೀರ್ವಾದದಿಂದ ನಾನು ಶಾಸಕರಾಗಿ ಆಯ್ಕೆಯಾಗಿದ್ದೇನೆ. ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಗುರು ಹಿರಿಯರಿಗೆ, ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಲೆಕ್ಕ ಕೊಡೋದು ನಾನು ಪ್ರತಿ ವರ್ಷ 1 ವರ್ಷಕ್ಕೆ ಒಮ್ಮೆ, ಬಹುಶಃ ಈ ಸದನದಲ್ಲಿ ಕೆಲವು ಸದಸ್ಯರು, ಬಹುಶಃ ಎಲ್ಲಾ ಸದಸ್ಯರು ಲೆಕ್ಕ ಕೊಡಬಹುದು. ವರ್ಷಕ್ಕೊಮ್ಮೆ ನನ್ನ ಕ್ಷೇತ್ರದಲ್ಲಿ ಹೊಸದಾಗಿ ನಾನು ಏನು ಅನುದಾನ ತೆಗೆದುಕೊಂಡು ಹೋಗಿದ್ದೇನೆ, ಯಾವ್ಯಾವ ರಸ್ತೆ ಮಾಡ್ತಿದ್ದೇನೆ, ಅದನ್ನ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯನ್ನು ಕರೆದು ಕೊಡ್ತಾ ಇರ್ತಕ್ಕಂಥ ಶಾಸಕ ನಾನು, ಪಾರದರ್ಶಕವಾಗಿ ಕೊಡ್ತಾ ಇದ್ದೇನೆ. ಹಾಗಾಗಿ ದಯಮಾಡಿ ನನ್ನ ಕ್ಷೇತ್ರಕ್ಕೆ ನಾನು ಅಶೋಕಣ್ಣನವ್ರನ್ನ ಕರೀತೇನೆ. ಒಂದೇ ಸೆಕೆಂಡ್, 2 ನಿಮಿಷ ಅಧ್ಯಕ್ಷರೇ. ನನ್ನ ಕ್ಷೇತ್ರಕ್ಕೆ ವಿರೋಧ ಪಕ್ಷದ ನಾಯಕರಾದ ಅಶೋಕನನ್ನ ಕರೀತೇನೆ. ಅವ್ರ ಮೇಲೆ ನನಗೆ ಪ್ರೀತಿ ಇದೆ, ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ. ಅವರು ಬಂದ್ರೆ ನನ್ನ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಅವರಿಗೆ ತೋರಿಸಿ ಸತ್ಕಾರ ಮಾಡಿ ಕಳಿಸ್ತೇನೆ. ಅವರು ಬಹುಶಃ 5 ವರ್ಷದಿಂದ ಅವ್ರ ಸ್ನೇಹಿತರು ಶಾಸಕರಾಗಿದ್ರು, ಬಂದಾಗ ರಸ್ತೆ ನೋಡಿದ್ದಾರೆ. ಈಗ ನಾವು ಶಾಸಕರಾದ್ಮೇಲೆ ಬಂದು ರಸ್ತೆ ನೋಡಿದ್ರೆ 1 ಗುಂಡಿ 80 ಭಾಗ ರಸ್ತೆ ಚೆನ್ನಾಗಿದೆ. ಬಹುಶಃ ಅಶೋಕಣ್ಣ ಮರ್ತಿದ್ದಾರೆ. 2000 ಬರ್ತಾ ಇದ್ರೆ ಅವ್ರ ಸ್ನೇಹಿತರು ಏನಾಗ್ತದೆ ನನಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ. ಹಾಗಾಗಿ ದಯಮಾಡಿ ಅಶೋಕಣ್ಣರ ಬಗ್ಗೆ ಇನ್ನೊಮ್ಮೆ ಆ ತರ ಬೇಡ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಅಧ್ಯಕ್ಷರೇ, ನೋಡಿ, ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೆಟ್ ಹಾಕಿ ಕರ್ಸ್ಕೊಂತಾರೆ, ಬೈತಾರೆ. ಬಿಜೆಪಿ ಏಜೆಂಟ್ ಅವನೇ ಕರ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ನಾಗೇಂದ್ರನ್ ಕರ್ಕೊಂಡು 5 ನಿಮಿಷ ಕೆಲಸ ರಾಜೀನಾಮೆ, ಮನೆ ಕರೆಸಿ 5 ನಿಮಿಷ ಹೇಳಿದ್ರೆ ರಾಜೀನಾಮೆ ಆಗೋತತೆ. ಅದಾನಿ ಒಂದು ಗೌರವ ನಾಗೇಂದ್ರ ಒಂದ್ಸರಿ ಕೊಟ್ಬಿಡಿ, ಅವನು ಕಳಿಸ್ಬಿಡಿ ಮನೆಗೆ. ಇದು ಕಾಂಗ್ರೆಸ್ ಪಾರ್ಟಿ ಇವತ್ತು ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ. ಅಪರಾಧಿ ಸ್ಥಾನದಲ್ಲಿದೆ. ನಾವು ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ಮಾತಾಡಕ್ ರೆಡಿ ಇದ್ದೀರಿ. ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ. ನೈಸ್ ಬಗ್ಗೆ ರೆಡಿ ಇದ್ದೀರಿ. ಬಿಡದಿ ಬಗ್ಗೆ ರೆಡಿ ಇದ್ದೀರಿ. ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ, ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ, ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. ಎಲ್ಲರೂ ಒಬ್ಬ 1 ಕೋಟಿ ದಲಿತರು, 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? ಕಾಂಗ್ರೆಸ್ ಅವರಿಗೆ ಒಬ್ಬ ನಾಗೇಂದ್ರ ಬೇಕು, 1 ಕೋಟಿ ದಲಿತರು ಬೇಡ. ಅದರಿಂದಲೇ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದೆ. ಅಧ್ಯಕ್ಷರೇ, ಇವತ್ತು ಕರ್ನಾಟಕದಲ್ಲಿ ದಲಿತರೆಲ್ಲ ಎದ್ದಿದ್ದಾರೆ. ನಮ್ಮ ನ್ಯಾಯ ಕೊಡಿ, ನಮ್ಮ ದುಡ್ಡು 187 ಕೋಟಿ ನಮ್ಮ ಅಕೌಂಟ್ ಬರಬೇಕು. ಟ್ಯಾಕ್ಸ್ ಪೇಯರ್ಸ್ ಹಣ ನಮ್ಮ ಅಕೌಂಟ್ ಬರಬೇಕು. ಅಧ್ಯಕ್ಷರೇ, ಯಾವ ಪುರುಷಾರ್ಥಿಕ ಪ್ರಶ್ನೋತ್ತರ ನಡೆಸ್ತಾ ಇದ್ದೀರಾ ನೀವು? ಅಧ್ಯಕ್ಷರೇ, ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ಅವಕಾಶ ಕೊಡಬೇಕು. ಕಳೆದ 1 ವಾರದಿಂದ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾಗೇಂದ್ರ ಅಂತಲ್ಲ. ನಮ್ಮ ಉದ್ದೇಶ ಇರೋದು 1 ಕೋಟಿ ದಲಿತ ಇದಾರಲ್ಲ, ಅವ್ರು ಮುಖ್ಯ. ನಾಗೇಂದ್ರ ದಲಿತರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. 187 ಕೋಟಿ ಇವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ ಎಲೆಕ್ಷನ್ ಅಲ್ಲಿ.
ಲೋಕಸಭಾ ಎಲೆಕ್ಷನ್ಗೆ ಅಷ್ಟು ಶ್ರೀ ಬಸವರಾಜ್ ಮುತ್ತಿನಮಠ 177 ಕೋಟಿನ 600 ಅಕೌಂಟ್ಗೆ ಕನ್ವರ್ಟ್ ಮಾಡಿ ಅದನ್ನ ಅಧ್ಯಕ್ಷರು ಏನ್ ನಡೆಸ್ತಾ ಇದ್ದೀರಾ? ಶ್ರೀ ಸನ್ಮಾನ ಕೆ ಎಚ್ ಪುಟ್ಟಸ್ವಾಮಿಗೌಡ ಎಲ್ಲೋ ಒಂದು ಕಡೆ ನಾಗೇಂದ್ರ ಹೆಸರಿನಿಂದ ಧಿಕ್ಕಾರ ಆಗಿ ಹೋರಾಟ ನಡೀತಾ ಇದೆ. ಇದು ನನ್ನ ಗಂಭೀರ ಆರೋಪ. ಅಧ್ಯಕ್ಷರು ಏನ್ ನಂಜೇಗೌಡ ನೀರಾವರಿ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನೀರಾವರಿ ಬಗ್ಗೆ ಚರ್ಚೆ ಆಗಬೇಕು, ಬರಗಾಲ ಬಗ್ಗೆ ಚರ್ಚೆ ಆಗಬೇಕು. ಕೆಪಿಎಸ್ಸಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅದೇ ರೀತಿ ಅಧ್ಯಕ್ಷ ಉತ್ತರಗಳನ್ನು ಒದಗಿಸಲಾಗಿದೆ. ಇನ್ನಿತರ ಫಲವತ್ತಾದ ಜಮೀನುಗಳ ಭೂಸ್ವಾಧೀನ ಚರ್ಚೆ ಮಾಡಬಾರದು ಅನ್ನುವಂತಹ ಉದ್ದೇಶದಿಂದ ಕೆಲವೊಂದು ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳು ಒಂದಾಗಿ ಈ ರೀತಿ ನಾಗೇಂದ್ರನ್ನ ಕಾಪಾಡಬಹುದು, ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಅಧ್ಯಕ್ಷರು ನಮಗೆ ಅವಕಾಶ ಕೊಡಬೇಕು. ಸರ್ಕಾರಗಳು ಯಾರು ಧರಣಿ ಕೊಡಲಿ, ಯಾರು ಸದನದಲ್ಲಿ ಮಾತಾಡಬೇಕಾದ್ರೆ ಅವಕಾಶ ಕೊಡಬೇಕಂತ ಹೇಳಿ ಅವರು ಸಕ್ರಮ ಮಾಡಿಕೊಳ್ಳೋದ್ರಲ್ಲಿ ನಾವು ಸರ್ಕಾರ ಕೂಡ ಗಮನ ಹರಿಸಲಿಲ್ಲ. ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಹಿಂದೆ ಕಾಂಗ್ರೆಸ್ ಸರ್ಕಾರ ಉಳುವನ ಭೂಮಿ ಅಂತ ಒಂದು ಸಹಕಾರ ಕೊಟ್ಟಿತ್ತು. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಏನು ಹಿಂದಿನ ಸರ್ಕಾರಗಳು ಅವಕಾಶ ಮಾಡಿಕೊಟ್ಟಿತ್ತು 53, 57, ಇವತ್ತು ಸುಮಾರು ಜನ ರೈತರು ಆ ಜಮೀನನ್ನ ಉಳುಮೆ ಮಾಡಿಕೊಂಡು ಅವರು ಸಂಸಾರವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತಂದ್ರೆ ಇಲ್ಲಿ ಏನಾಗಿದೆ ಈಗ ನಾನು ನೋಡಿದೆ, ಸುಮಾರು ಅಪ್ಲಿಕೇಶನ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 14 ಲಕ್ಷ ಅಪ್ಲಿಕೇಶನ್, ಒಟ್ಟು ಅಪ್ಲಿಕೇಶನ್ಸ್ ನೀವ್ ಹೇಳ್ದಂಗೆ ಧರಣಿಗೆ ಬಂದಿದ್ದೀರಿ ಅಧ್ಯಕ್ಷರೇ. ನೀವೇ ಹೇಳಿದ್ರಲ್ಲ ಧರಣಿಗೆ ಬನ್ನಿ ಅಂತ. 53, 57 ಇದೆ ಅಧ್ಯಕ್ಷ. ಉತ್ತರದಲ್ಲಿ ನೀವೇ ಧರಣಿಗೆ ಬನ್ನಿ ಅಂತ ಹೇಳಿದ್ರೆ ಬಂದ್ಬಿಟ್ಟಿದ್ದೀರಿ ನೋಡಿ. ಡಿಸ್ಕೂರ್ಸ್ಗೊಂಡಿದ್ದಾವು 6,98,933 ಅಂತ ಬನ್ನಿ ಕೊಟ್ಟಿದ್ದಾರೆ. ಅಲ್ಲಿಗೆ ಸರ್ಕಾರ ಕೊಟ್ಟಂತ ರೈತರಿಗೆ ಅವಕಾಶ ಎಷ್ಟು ಮಾತ್ರ ಅನುಕೂಲ ಆಗ್ತಾ ಇದೆ ಅಧ್ಯಕ್ಷ. ರೈತ ಉಳುಮೆ ಮಾಡ್ಕೊತಾರಂತ ಜಮೀನ ನಾವು ಅವಕಾಶ ಮಾಡಿಕೊಟ್ಟು 53, 57 ಹಾಕೊಡೋದಕ್ಕೆ ಖಾಲಿ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ತಾವು ಸರ್ಕಾರ ಅವ್ರಿಗೆ ಸಕ್ರಮ ಮಾಡಿಕೊಡ್ಬೇಕು. ಮತ್ತೆ ದರ್ಖಾಸ್ತು ಕಮಿಟಿ ಅಂತ ಏನಿದೆ ಅದಕ್ಕೆ ಅಧಿಕಾರನ ಕೊಟ್ಟಿಲ್ಲ ಅಧ್ಯಕ್ಷ. ಉದಾಹರಣೆ ಒಂದು ಮಾಹಿತಿಯನ್ನ ನಮ್ಮ ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ ಅಧ್ಯಕ್ಷ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಧ್ಯಕ್ಷ ತಾಲೂಕು ಒಂದು ಮಾಹಿತಿಯನ್ನ ಉಪಮುಖ್ಯಮಂತ್ರಿ ಕೊಟ್ಟಿರೋ ಅಧ್ಯಕ್ಷ. ಶ್ರೀನಿವಾಸಪುರದಲ್ಲಿ 12,530 ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷ. ಅದರಲ್ಲಿ ರಿಜೆಕ್ಟ್ ಮಾಡಿರೋದು 12,800 ಅಪ್ಲಿಕೇಶನ್ಸ್. ಬರೀ ಒಪ್ಕೊಂಡಿರೋದು 533 ಮಾತ್ರ ಶ್ರೀನಿವಾಸಪುರ. ಕೋಲಾರ 12,056 ಅಪ್ಲಿಕೇಶನ್ಸ್ ಇದ್ರೆ ಅದರಲ್ಲಿ 743 ಅಪ್ಲಿಕೇಶನ್ ಮಾತ್ರ ಅಕ್ಸೆಪ್ಟ್ ಮಾಡಿದೆ. 16,313 ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡಿದ್ವಿ ಅಂತ ಅಧ್ಯಕ್ಷ. ನಂದೇ ಕ್ಷೇತ್ರ ಮಾಲೂರು ತಾಲೂಕಲ್ಲಿ ಅಧ್ಯಕ್ಷ 10,866 ಅಪ್ಲಿಕೇಶನ್ಸ್ ಇದ್ರೆ ಬರೀ 862 ಅಪ್ಲಿಕೇಶನ್ಸ್ ಮಾತ್ರ ಅಕ್ಸೆಪ್ಟ್ ಆಗಿದೆ. 9,968 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ ಅಧ್ಯಕ್ಷ. ಇದು ಜಿಲ್ಲಾಧಿಕಾರಿಗಳು ಮಾಡಿರೋದು ಅಂತ ಹೇಳ್ತಾರೆ ಅಧ್ಯಕ್ಷ. ಇನ್ನೊಂದು ಇಲ್ಲಿ ಪ್ರಾಬ್ಲಮ್ಸ್ ಏನಾಗಿದೆ ಅಧ್ಯಕ್ಷ ಅಂದ್ರೆ ರಾಜ್ಯಗಳಿಗೆ ಜಾಗವನ್ನ ರಿಸರ್ವ್ ಮಾಡಬೇಕು ಅಂತಿದೆ ಅಧ್ಯಕ್ಷ. ನಾನು ಉಪಮುಖ್ಯಮಂತ್ರಿ ಒಂದು ಮನವಿಯನ್ನ ಮಾಡ್ತೇನೆ.